ರೈಟ್ರಿಗೆ ತುಂಬ ಒಳ್ಳೆ ರೈಟರ್ ಆಗಿರೋದ್ರ ಜೊತೆಗೆ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ರೈಟ್ರೆ. ನನ್ನ ಬಗ್ಗೆ ಅವ್ರ ಕಂಪ್ಲೇಂಟ್ ಏನಂದರೆ, ಸರ್ ನೀವು ತುಂಬಿಸ್ತೀರ ಸರ್ ಎಲ್ಲ ಪಿಕ್ಚರ್ಲು, ಅಷ್ಟೊಂದೆಲ್ಲ ಬೇಕಾಗಿಲ್ಲ ಸರ್ ಅಂದರು. ನಾನು ಯಾವಾಗಲೂ ಅವ್ರಿಗೆ ಏನು ಹೇಳ್ತಿರ್ತೀನಿ ಅಂದರೆ, ಸಿನಿಮಾ ರಿವ್ಯೂ ಬರೀತಾರಲ್ಲ ಸರ್ ನ್ಯೂಸ್ ಪೇಪರ್ಗಳಲ್ಲಿ, ಬರೆದಾಗ ಲಾಸ್ಟ್ಗೆ ಸಂಭಾಷಣೆ ಆಪ್ತವಾಗಿದೆ, ಈ ಲೈನ್ ಬರಬೇಕಂದ್ರೆ ಇಷ್ಟು ಬರೆದಿರಬೇಕು. ಮತ್ತು ಡೈರೆಕ್ಟ್ರಿಗೆ ಆ ಟೈಮಲ್ಲಿ ಇದೇನೋ ವರ್ಕ್ ಆಗಲ್ಲ ಅಂತ ಅನಿಸಿರ್ಬೋದು. ಸೊ ಹಿಂಗಾಗಿ ಆಗಿ ಸ್ಕ್ರೀನ್ ಮೇಲೆ ಎಷ್ಟೊಂದು ಸತಿ ಡೈಲ್ಯೂಟ್ ಆಗಿಬಿಡುತ್ತೆ. ಮಾಸ್ತಿ ಅವ್ರದ್ದು ಕಾಟೇರ ಎಷ್ಟು ಬೇಕಷ್ಟೇ ಆದರೆ ಪಂಚು ಅನಿಸ್ಬಿಡ್ತು ನನಗೆ. ಏನು ಚೆನ್ನಾಗಿ ಕಾಯಿನಿಂಗಪ್ಪ, ಅದು ನಮಗೊಂಥರ ಸ್ಫೂರ್ತಿ. ಅದು ಮಧ್ಯದಲ್ಲಿ ದೊಡ್ಡ ಸೌಂಡಿಂಗ್ ಆಗಿತ್ತು ಅಂದರೆ ಪೂರ್ಣ ನೆಕ್ಸ್ಟ್ ಯಾವ್ದು ಮಾಡ್ತಾರೆ ಅಂತಂದಾಗ ದಿನಕರ್ ಸರ್ ಜೊತೆ ಒಂದು ಮಾಡ್ತಾರೆ, ಲೂಸಿಯಾ ಪವನ್ ಜೊತೆ ಆ ಒಂದು ಗ್ಯಾಪಲ್ಲಿ ಇದೆಲ್ಲವೂ ಮೋಸ್ಟ್ಲಿ ಆಗಿತ್ತು. ಹೌದು ಸರ್, ಈ ಲೂಸಿಯಾ ಪವನ್ ಅವ್ರದ್ದು ಆದಮೇಲೆ ಇವೆರಡು ಪ್ರಾಜೆಕ್ಟು ಆ ಥರದ್ದೇ ಲೈನಪ್ಸ್ ಇದ್ದಿದ್ದು. ಇವನ್ ದ್ವಿತ್ವ ಕೂಡ ತುಂಬಾ ಫ್ಯಾಂಟಸಿಯಾಗಿ ಕಾಣ್ತಿದ್ದಂಥ ಒಂದು ಪುಸ್ತಕ ಆಗಿತ್ತು ಅಲ್ವಾ? ತುಂಬಾ ಏನೇನೇನೋ ಆಗ್ತಿತ್ತು, ಎಂತೆಂಥ ಪಾತ್ರಗಳನ್ನೆಲ್ಲ ಮಾಡ್ತಿದ್ರು ಅವ್ರು. ಯಾಕೆಂದ್ರೆ ಈಗ ಬೇರೆ ಥರದ್ದು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಥರದ್ದು ಡೈರೆಕ್ಟರ್ಗಳ ಜೊತೆ ಮಾಡ್ತಿದ್ರಲ್ಲ, ಸೊ ಅಲ್ಲೂ ನಮಗೂ ಏನಾದರೂ ಆಗ್ತಿತ್ತು. ತುಂಬ ರೈಟ್ರಿಗೆ ಅವೆಲ್ಲ ಕೌಂಟ್ ಆಗುತ್ತೆ ಸರ್. ಹೌದಲ್ವಾ? ರೈಟ್ರಿಗೆ ತುಂಬ ಒಳ್ಳೆ ರೈಟರ್ ಆಗಿರೋದ್ರ ಜೊತೆಗೆ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನ ತುಂಬ ಪ್ರತಿಭಾವಂತರು ಇರ್ತಾರೆ, ಒಂದೊಂದ್ಸತಿ ಕನೆಕ್ಟ್ ಆಗಲ್ಲ, ಸಕ್ಸಸ್ಸು ಅಥವಾ ಯಾವುದೋ ಒಂದು ಬ್ಯಾನರು ಈ ಥರದ್ದೆಲ್ಲ ಕನೆಕ್ಟ್ ಆಗಬೇಕಾಗುತ್ತೆ. ನಿಜ. ಜೊತೆಗೆ ಒಂದಷ್ಟು ಸಿನಿಮಾಗಳಿಗೆ ನೀವು ಬರೆದು ಫೈನಲ್ ವರ್ಷನ್ ಡೈಲಾಗ್ ವರ್ಷನ್ ಲಾಕ್ ಆದಮೇಲೂ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಅಂದುಕೊಂಡಂತಹ ರೀತಿಯ ರೆಸ್ಪಾನ್ಸ್ ಸಿಗದೇ ಇದ್ದಾಗ ನೆಕ್ಸ್ಟ್ ಸಿನಿಮಾಗೆ ನಿಮ್ಗೆ ಅದು ಎಷ್ಟು ಚಾಲೆಂಜಿಂಗ್ ಫ್ಯಾಕ್ಟರ್ನ ಕ್ರಿಯೇಟ್ ಮಾಡುತ್ತೆ? ಅದೇ ಇಲ್ಲಿ ಇದು ಈ ವಿಚಾರಕ್ಕೆ ಬಂದರೆ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ರೈಟ್ರೆ. ಅವ್ರ ಹತ್ರ ರೈಟಿಂಗ್ ವಿಚಾರ ಬಗ್ಗೆ ಶೇರ್ ಮಾಡ್ಕೊತೀನಿ, ಒಂದೊಂದ್ಸರ್ತಿ ಬರೆದಿದ್ದು ರೀಡಿಂಗ್ ಎಲ್ಲ ಹೇಳ್ತೀನಿ ಅವ್ರಿಗೆ. ಅವರು ನನ್ನ ಬಗ್ಗೆ ಅವ್ರ ಕಂಪ್ಲೇಂಟ್ ಏನಂದರೆ, ಸರ್ ನೀವು ತುಂಬಿಸ್ತೀರ ಸರ್ ಎಲ್ಲ ಪಿಕ್ಚರ್ಲು, ಅಷ್ಟೊಂದೆಲ್ಲ ಬೇಕಾಗಿಲ್ಲ ಸರ್ ಅಂದರು. ಓಕೆ. ನಾನು ಅವ್ರಿಗೆ ಒಂದು ವಿಚಾರ ಹೇಳಿದೆ, ಸರ್ ಇದು ನನ್ನ ಅನುಭವ. ಸರ್ ತುಂಬಿಸ್ಬಿಟ್ರೆ ಕಡಿಮೆ ಮಾಡೋದು ಸುಲಭ ಒಂದು. ಇನ್ನೊಂದೇನೆಂದರೆ, ನಾನಿಷ್ಟು ತುಂಬಿಸಿದ್ರೆ ಕೆಲವರಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಇಟ್ಕೊಂಡು ಇನ್ನೆಷ್ಟೋ ದಾಟಿಸಿ ಕೊನೆಗೆ ಇಷ್ಟಾರು ದಾಟಿದ್ರೆ ನಾನೊಬ್ಬ ರೈಟ್ರು. ನಾನು ಯಾವಾಗಲೂ ಅವ್ರಿಗೆ ಏನು ಹೇಳ್ತಿರ್ತೀನಿ ಅಂದರೆ, ಸಿನಿಮಾ ರಿವ್ಯೂ ಬರೀತಾರಲ್ಲ ಸರ್ ನ್ಯೂಸ್ ಪೇಪರ್ಗಳಲ್ಲಿ, ಬರೆದಾಗ ಲಾಸ್ಟ್ಗೆ ಸಂಭಾಷಣೆ ಆಪ್ತವಾಗಿದೆ, ಈ ಲೈನ್ ಬರಬೇಕಂದ್ರೆ ಇಷ್ಟು ಬರೆದಿರಬೇಕು, ಇಲ್ದಿದ್ರೆ ಛಾಯಾಗ್ರಹಣ ಚೆನ್ನಾಗಿತ್ತು ಇನ್ನೊಂದೇನೋ ಆಗಿದೆ ಅಂತ ಮುಗ್ದೋಗ್ಬಿಡುತ್ತೆ. ಇಲ್ಲೇನೋ ರಘು ನಿಡುವಳಿ ಸಂಭಾಷಣೆ ಆಪ್ತವಾಗಿದೆ ಅಂದರೆ ಏನೋ ಬರೀಬೇಕು. ಸೊ ಏನಾಗುತ್ತೆ ಅಂದರೆ ಸರ್, ಕೆಲವು ಸರ್ತಿ ರೀಡಿಂಗಲ್ಲಿ ಇದ್ದಿದ್ದು ಸ್ಕ್ರೀನ್ ಮೇಲೆ ಬರೋಲ್ಲ. ಅದು ಆರ್ಟಿಸ್ಟ್ ರಾಂಗ್ ಪಾಸ್ ಕೊಟ್ಟಿರ್ಬೋದು, ಅಥವಾ ಅಲ್ಲಿ ಒತ್ತಡಗಳು ಇರ್ತಾರದಲ್ಲ, ಸ್ಪಾಟ್ ಒತ್ತಡಗಳು ಬೇರೆ ಇರ್ತದೆ, ತಾರಾಗಣ ಏನೋ ಸೆಟ್ ಆಗಿರಲ್ಲ ನಟರು, ಮತ್ತು ಡೈರೆಕ್ಟ್ರಿಗೆ ಆ ಟೈಮಲ್ಲಿ ಇದೇನೋ ವರ್ಕ್ ಆಗಲ್ಲ ಅಂತ ಅನಿಸಿರ್ಬೋದು. ಸೊ ಹಿಂಗಾಗಿ ಸ್ಕ್ರೀನ್ ಮೇಲೆ ಎಷ್ಟೊಂದು ಸತಿ ಡೈಲ್ಯೂಟ್ ಆಗಿಬಿಡುತ್ತೆ. ಈ ಎಲ್ಲ ರೈಟರ್ಸ್ ಕಂಪ್ಲೇಂಟ್ ಇರುತ್ತಿದ್ದು ನನಗೆ ಗೊತ್ತಿದ್ದಂಗೆ, ನಾನು ಎಷ್ಟು ಚೆನ್ನಾಗಿ ಬರ್ತಿದ್ದೆ ಅಲ್ಲಿ ಬಂದಿಲ್ಲ ಅಂತ. ನನಗೆ ಮುಂಚೆ ಇರ್ತಿತ್ತು. ಸ್ಪಾಟಲ್ಲಿ ಒಂದು ಪದ ಆಚೀಚೆ ಮಾಡೋದು ಎಲ್ಲ ಮಾಡ್ತಾರಲ್ಲ, ಮಾಡಲೇಬೇಕಲ್ಲ ಸರ್. ಈಗ ನಾನೇನೋ ಬರೆದಿರ್ತೀನಿ, ಆ ನಟರ ತಕ್ಕಂಗೆ ಆಂಗಿಕ ಅಭಿನಯಕ್ಕೆ ತಕ್ಕಂಗೆ ಬದಲಾಯಿಸ್ಬೇಕಲ್ಲ. ಬಟ್ ನಾವು ಎಷ್ಟು ಪಾಸಿಟಿವ್ ಅಂದರೆ, ಬಿಗಿನಿಂಗ್ ಡೇಸಲ್ಲಿ ಇದ್ಯಾಕೆ ಇವ್ನು ಬದಲಾಯಿಸ್ತಿದ್ದಾನೆ, ನಾನು ಎಷ್ಟು ಕಷ್ಟಪಟ್ಟು ಬರೆದಿದ್ದೆ ಅದಿರುತ್ತೆ. ಹೋಗ್ತಾ ಓ ಇಲ್ಲ, ಎಲ್ಲ ಹೊಂದಾಣಿಕೆ ಆದರೆ ಮಾತ್ರ ದಾಟುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಬ್ಬ ರೈಟ್ರಾಗಿ ನೀವು ಅಂದರೆ ಈ ಕಾಂಬಿನೇಷನ್ ರೈಟಿಂಗ್ ಬಗ್ಗೆ ನಿಮ್ಗೇನು ಫೀಲಿಂಗ್? ಫಾರ್ ಎಕ್ಸಾಂಪಲ್ ಅಂದರೆ ತುಂಬ ಜನ ಮಾತಾಡ್ತಿರ್ತಾರೆ, ರಘು ನಿಡುವಳಿ ಅವರು, ಮಾಸ್ತಿ ಅವರು, ರಘು ನಿಡುವಳಿ ಅವರು, MS ರಮೇಶ್ ಅವರು, ರಘು ನಿಡುವಳಿ ಅವರು, ರವಿ ಶ್ರೀವತ್ಸ ಅವರು. ಅಂದರೆ ನಾನು ಎಲ್ಲರನ್ನ ತುಂಬ ಗೌರವಯುತವಾಗಿ ಹೇಳ್ತಿರೋದು, ಈ ಕಾಂಬಿನೇಷನ್ ನೇಮ್ಸನ್ನು ಸೇರಿಸ್ಕೊಂಡು ಈ ಕಾಂಬಿನೇಷನ್ಗಳು ಸಿನಿಮಾಗಳಿಗೆ ಬರೆದ್ರೆ ಗುರು ಸಖತ್ತಿರುತ್ತೆ ಮಜಾ, ಈ ಥರದ್ದು ಒಂದು ಸ್ಟಾಕ್ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಎರಡು ವಿಚಾರ ಸರ್. ದುಡಿಸ್ಕೊಳ್ಳೋರು ಡೈರೆಕ್ಟ್ರಿಗೆ ತುಂಬ ಕ್ಲಾರಿಟಿ ಇರಬೇಕಾಗುತ್ತೆ. ಇದ್ರ ಏನಂತಾರೆ, ಒಂದು ಇಂಗ್ಲೀಷಲ್ಲಿ ಇದೆ, ಅದು ಕನ್ನಡದಲ್ಲಿ ಹೇಳ್ಬೇಕು, ತುಂಬ ಜನ ಅಡುಗೆ ಮಾಡಿ ಅಡುಗೆ ಕೆಟ್ಟೋಯ್ತು ಅಂತ ಇರುತ್ತೆ. ಅದು ಆಗ್ಬೋದು. ಇಲ್ಲ, ಕೆಲವು ಸರ್ತಿ ಸಾಂಘಿಕವಾಗಿ ಮಾಡಿದಾಗ ಚೆನ್ನಾಗೂ ಬರುತ್ತೆ. ಸೊ ಡೈರೆಕ್ಟ್ರು ಮುಖ್ಯ ಒಂದು. ಇನ್ನು ಕಾಂಬಿನೇಷನ್ ಮಾಡಬೇಕಾದ್ರೆ ಇಬ್ಬರು ರೈಟ್ರಿಗೆ ಈಗೋ ಇರಬಾರ್ದು. ಎಸ್, ಅದು ತುಂಬ ಮುಖ್ಯ ಆಗುತ್ತೆ. ನನ್ನ ದೃಷ್ಟಿಕೋನದಲ್ಲಿ ಏನಂದರೆ, ಅವ್ರ ವರ್ಷನ್ ಅವ್ರು ಬರೆದು ನಮ್ಮ ವರ್ಷನ್ ನಾವು ಬರೆದು ಅದಾದಮೇಲೆ ಇಬ್ಬರು ಕೂತು ಅದನ್ನು ಇಲ್ಲ ಇದು ಚೆನ್ನಾಗಿ ಅಂದ್ರೆ ನಾನು ಹೇಳ್ತಿರೋದು ತುಂಬ ಮುಕ್ತವಾಗಿ ಅದು ಆ ಥರ ಮಾಡಬೇಕಾಗತ್ತೆ. ಬಟ್ ಬಿಗಿನಿಂಗ್ ಡೇಸ್ ರೈಟರ್ಸ್ ಇದ್ದಾಗ ಸರ್, ಅವ್ರಿಗೆ ಏನಂದರೆ ಸಿಂಗಲ್ ಕಾರ್ಡ್ ಬಂದರೆ ಮಾತ್ರ ವರ್ಕ್ ಆಗೋದು. ಅವ್ರ ಕೆರಿಯರ್ ವೈಸ್ ಅದೊಂದಿದೆ ಅಲ್ವಾ? ಎರಡು ಆ್ಯಂಗಲ್ ನೋಡಬೇಕಲ್ಲ, ಅದೊಂದಿದೆ. ಈಗ ನೀವು ಆ್ಯಸ್ ಅ ಸಿನಿಮಾ ಫ್ಯಾನ್ ಆಗಿ ನೀವು ಎಲ್ಲ ಸಿನಿಮಾಗಳು ನೋಡ್ತೀರಿ. ನಾನು ಪ್ರತಿ ಸಲ ಫೋನ್ ಮಾಡಿದಾಗ ನೀವು ಯಾವ ಸಿನಿಮಾಗೆ ಡೈಲಾಗ್ ಬರ್ದಿಲ್ವೋ ಆ ಸಿನಿಮಾದ ಬಗ್ಗೆ ಕೂಡ ಮಾತಾಡ್ತೀರಿ. ಅಂದರೆ ಸರ್ ಸಿನಿಮಾ ಆಗಿದೆ, ಸಿನಿಮಾ ಪ್ರೇಮಿಯಾಗಿ ನೋಡ್ತಿರ್ತೀರಿ.
ಸರಿ, ಈ ಟ್ರೆಂಡ್ ಸೆಟ್ಟಿಂಗ್ ಅಂತಿದೆ ಗೊತ್ತಾ ಸರ್? ಫಾರ್ ಎಕ್ಸಾಂಪಲ್ ಈಗ ಕಾಂತಾರ ಆಗಿರ್ಬೋದು, KGF ಆಗಿರ್ಬೋದು, ಒಂದು ಸಿನಿಮಾ ಟ್ರೆಂಡ್ ಸೆಟ್ಟಿಂಗ್ ಆಗೋದ್ರಲ್ಲಿ, ಟ್ರೆಂಡ್ ಸೆಟ್ ಮಾಡೋದ್ರಲ್ಲಿ, ಕಥೆಯಿಂದ ಹಿಡಿದು ಚಿತ್ರಕಥೆಯಿಂದ ಹಿಡಿದು ನಿರ್ದೇಶನ ಹಿಡ್ಕೊಂಡು ಒಬ್ಬ ರೈಟ್ರನ್ನ ಶ್ರಮ ಹೇಗೆ ಅಲ್ಲಿ ಪೋರ್ಟ್ರೇ ಮಾಡ್ತಾನೆ ಒಬ್ಬ ರೈಟ್ರು ಅಂತ ಟ್ರೆಂಡ್ ಸೆಟ್ಟಿಂಗ್ ವಿಚಾರಕ್ಕೆ? ಟ್ರೆಂಡ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದರೆ ಸರ್ ಕತೆ ಮುಖ್ಯ. ಒಂದು ಸೆಕೆಂಡ್ ಅಲ್ಲಿಗೆ ಬರ್ತೀನಿ, ಬ್ಯಾಕ್ ಟು ಪೆವಿಲಿಯನ್. ಟ್ರೆಂಡ್ ಸೆಟ್ಟಿಂಗ್ ಹೇಗಾಗುತ್ತೆ ಅನ್ನೋದ್ರೆ ಸರ್, ಯಾವುದೋ ಒಂದು ವಿಚಾರದ ಬಗ್ಗೆ ಮೊನೋಟನಸ್ ಅನಿಸಿ ಜನರಿಗೆ ಬೇಜಾರಾಗಿರುತ್ತೆ. ಆ ಟೈಮಲ್ಲಿ ಆ ಮೊನೋಟನಿಯನ್ನು ಬ್ರೇಕ್ ಮಾಡುವಂಥ ಎಕ್ಸ್ಟ್ರಾರ್ಡಿನರಿ ಪ್ಲಾಟ್ ಯಾವುದೋ ಬರುತ್ತೆ, ಅದು ಬಂದಾಗ ಅದು ಟ್ರೆಂಡ್ ಸೆಟ್ಟಿಂಗ್ ಆಗುತ್ತೆ. ಸೊ ಪ್ಲಾಟ್ ಇಂಪಾರ್ಟೆಂಟು. ಆ ಪ್ಲಾಟ್ ಡೈಲಾಗ್ ರೈಟರ್ದು ಏನು ಚಾಲೆಂಜಿಂಗು, ಹೊಸ ಪ್ಲಾಟಿಗೆ ಡೈಲಾಗ್ ಬರೋದು ತುಂಬ ಕಷ್ಟ ಸರ್. ಓಕೆ. ನಾನು ಪ್ರತಿ ಸರ್ತಿ ಹೊಸಬ್ರ ಜೊತೆ ಡೈಲಾಗ್ ಬರಬೇಕಾದ್ರೆ ಇದು ನನಗೆ ಒಂದು ಅಳುಕಿರುತ್ತೆ ಸರ್. ಕೆಲವು ಸರ್ತಿ ರೆಗ್ಯುಲರ್ ಕಮರ್ಷಿಯಲ್ ಬರೆದಿರ್ತೀವಲ್ಲ, ಅವ್ನು ಹೇಳಿದ ತಕ್ಷಣ ಅರ್ಧ ನಮ್ಗೆ ಅರ್ಥ ಆಗಿರುತ್ತೆ. ಯಾಕೆಂದರೆ ಅದೇ ಥರದ್ದು ಬರೆದ್ಬಿಟ್ಟಿರ್ತೀನಿ ಆಲ್ರೆಡಿ. ಹೀರೋ ಇಂಟ್ರಡಕ್ಷನ್ ಅಂದರೆ ಆಚೀಚೆದು ಏನೋ ಒಂದು ಬರೆದ್ಬಿಟ್ಟಿರ್ತೀನಿ. ಈ ತಂದೆ ತಾಯಿ ಎಮೋಷನ್ ಅಂದ್ರೆ ಆಚೀಚೆದು ಏನೋ ಒಂದು ಬರೆದಿರ್ತೀನಿ. ಬಟ್ ಇವನೇನೋ ಹೊಸದು ತಂದಾಗ, ನೀವು ಹೇಳ್ದಂಗೆ KGF ಅಂತ ಬಂದರೆ, KGF ಬಂದ ಕೂಡಲೇ ನಾವು ನನ್ನ ಐಡಿಯಾ ಏನು ಬಂದ್ಬಿಡುತ್ತೆ, ನಾನು ಯಾಕೆಂದರೆ ಎಷ್ಟು ಕರಪ್ಟ್ ಆಗಿದ್ದೀನಿ ಅಂತನೋ ಅಥವಾ ಟ್ಯೂನ್ಡ್ ಆಗಿದ್ದೀನೋ ಹೆಂಗೆ ಬೇಕಾದ್ರೂ ತಿಳ್ಕೊಬೋದು. ರೌಡಿಸಮ್ ಅಂದ ತಕ್ಷಣ ನಾನು ರೌಡಿಸಮ್ ಭಾಷೆ ಬಳಸೋಕೆ ಶುರು ಮಾಡ್ತೀನಿ. ಅಲ್ಲಿವರೆಗೂ ಇರೋ ರೌಡಿಸಮ್ ಭಾಷೆಗಳು ನಾನು ಸುಮ್ಮನೆ ಹೇಳ್ತಿರೋದು. ಈ ವೃತ್ತದಲ್ಲಿ ಬರೆದಿರೋದೆಲ್ಲ ನಂದೆ ಅಂತ ನಾನು ಬರೆಯಲ್ಲ ಸರ್. ಈ ಸರ್ಕಲಲ್ಲಿರೋದೆಲ್ಲ ನಂದೆ ಅಂತ ಬರೀತೀನಿ ನಾನು. ಈ ವೃತ್ತದಲ್ಲಿರೋದೆಲ್ಲ ನಂದೆ ಅಂತ ಬರ್ಸೋನು ಡೈರೆಕ್ಟರ್ ಸರ್. ವಾವ್, ಫ್ಯಾಂಟಾಸ್ಟಿಕ್. ಇದು ಎಕ್ಸ್ಪ್ಲೇಷನ್ ತುಂಬ ಇಷ್ಟ ಆಯ್ತು ನನಗೆ. ಸೊ ಡೈರೆಕ್ಟರ್ ಟ್ರೆಂಡ್ ಸೆಟ್ರು, ನಾವು ಅವ್ರ ಜೊತೆ ಸೇರ್ಕೊತೀರ. ನನಗೆ ಇರಬೇಕಾದ ಯೋಗ್ಯತೆ ಏನಂದರೆ ಅದಕ್ಕೆ ಬರೆಯೋದಕ್ಕೂ ನನಗೆ ತಾಕತ್ತಿರಬೇಕು. ಓಕೆ. ಯೂಶಲಿ ಈ ಜಾನರ್ಗಳಂತ ಹೊರಟಾಗ, ಅಂದರೆ ಆಲ್ರೆಡಿ ನೀವು 50 ಸಿನಿಮಾ ಅಂದರೆ ಎಲ್ಲ ಜಾನರ್ನು ಟಚ್ ಮಾಡಿಬಿಟ್ಟಿರ್ತೀರ. ಬಟ್ ಯಾವ ಜಾನರ್ಗೆ ಒಬ್ಬ ರೈಟ್ರು ಬೇಗ ಕನೆಕ್ಟ್ ಆಗಬಲ್ಲ ಆ್ಯಸ್ ಆಫ್ ಒಂದು ಸಿಚುವೇಶನ್ ಪ್ರಕಾರ? ಸರ್ ನನಗೆ ಕಾಮಿಡಿ. ಹೌದಾ? ನನಗೆ ಕಾಮಿಡಿ ಅಂದರೆ ಇಷ್ಟ, ಲೈಫಲ್ಲೂ ಇಷ್ಟ, ಸ್ಕ್ರೀನಲ್ಲೂ ಇಷ್ಟ. ಅದು ತುಂಬ ಇಷ್ಟ ನನಗೆ. ಇನ್ನು ಒಬ್ಬೊಬ್ರದ್ದು ಒಂದು ಇರುತ್ತೆ ಅನ್ಸುತ್ತೆ, ಓಮ್ ಪಿಚ್ ಅಂತೀವಲ್ಲ. ಈಗ ರಾಹುಲ್ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಚೆನ್ನಾಗಿ ಹಂಗೆ ಅಲ್ಲ, ನಿಮ್ಮ ಡೈಲಾಗೆ ಇರುತ್ತೆ ನಂದು. ಹಂಗೆ ಓಮ್ ಪಿಚ್ ಅಂದ್ರೆ ನಮಗೆ ಕಾಮಿಡಿ ಅಂದರೆ ನನಗೆ ಇಷ್ಟ. ಮತ್ತು ಇನ್ನೊಂದು ಚಾಲೆಂಜಿಂಗ್ ನನಗೆ ಏನಂದರೆ, ಕಲಿಯೋದಕ್ಕೋಸ್ಕರ ನಾನು ಎಲ್ಲನೂ ಟ್ರೈ ಮಾಡ್ತೀನಿ. ಮತ್ತು ಫ್ಯಾಂಟಸಿ ಥರದ್ದು, ಈಗ ನಮ್ಮ ಪಿನಾಕದಲ್ಲಿ ಬರೆದಿದ್ದಾಗಲಿ, ಹರ್ಷ ಮಾಸ್ಟರ್ ಥರದ್ದು ಬರೆದಿದ್ದಾಗಲಿ, ಅದಕ್ಕೆ ಸರ್ ಬೇರೆ ಸಿದ್ಧತೆ ಬೇಕು. ಅಂದರೆ ಡಿಕ್ಷನರಿ ಸ್ಟ್ರಾಂಗ್ ಇರಬೇಕು ಅಲ್ವಾ? ತುಂಬ ಸ್ಟ್ರಾಂಗ್ ಇರಬೇಕು. ಇಲ್ಲಿದ್ರೆ ನಿಮ್ಗೆ ಆಗಲ್ಲ. ಅದೊಂದು ಪಿರಿಯಾಡಿಕ್ ಕತೆ. ಆ ಪಿರಿಯಾಡಿಕ್ ಕತೆ ಎರಡಿದೆ. ಈಗ ನೀವು ಬಬ್ರುವಾನ ಅದನ್ನು ಬರೆಯೋದಕ್ಕೆ ತುಂಬ ಏನೋ ಬೇರೆ ಜ್ಞಾನ ಬೇಕು. ಹುಣಸೂರು ಕೃಷ್ಣಮೂರ್ತಿ ಅವ್ರ ರಂಗಭೂಮಿಯ ಅನುಭವಗಳು ಬೇಕು, ಸಂಸ್ಕೃತ ಗೊತ್ತಿರಬೇಕು. ಅದು ಬೇರೆ ಜ್ಞಾನ ಬಿಡಿ. ಅಟ್ಲೀಸ್ಟ್ ನಾನು ಹೇಳ್ತಿರೋದು, ಈ ಬಜರಂಗಿ ಥರದ್ದು ಬರೆಯುವಾಗ್ಲೂ ಅಟ್ಲೀಸ್ಟ್ ಓದಿರಬೇಕು. ಅದಂತೂ ಇಂಪಾಸಿಬಲ್ಲು ಅಥವಾ ತುಂಬ ಕಷ್ಟ. ಇದನ್ನು ಬರಿಬೇಕು ಅಂದ್ರೂ ಓದಿರಬೇಕು. ಯಾಕೆಂದರೆ ಮತ್ತು ಇನ್ನೊಂದೇನು ನಾಟಕೀಯ ಅನಿಸ್ಬಾರ್ದು. ಅವತ್ತಿನ ಕಾಲಘಟ್ಟದಲ್ಲಿ ಮಾತಾಡ್ತಿದ್ದಾರೆ, ಅಲ್ಲಿ ಯಾವ ಇಂಗ್ಲೀಷ್ ಪದಗಳು ಬರಲ್ಲ, ಹಂಗಂದ್ಬಿಟ್ಟು ಬಳಸುವಂಥ ಪದಗಳು ತುಂಬ ನಾಟಕೀಯನೂ ಅನಿಸ್ಬಾರ್ದು. ಈ ಥರದ್ದೆಲ್ಲ ಚಾಲೆಂಜಿಂಗ್ಸ್ ಇದೆ. ಒಂದು ಸಿನಿಮಾಗೆ ಸರಾಗವಾಗಿ ಡೈಲಾಗ್ ಬರೆಯೋದಕ್ಕೂ, ಒಂದು ಸಿನಿಮಾಗೆ ಸಕಲ ಸಿದ್ಧತೆ ಯುದ್ಧಕ್ಕೆ ನಿಲ್ಲೋ ಥರ ಬರೆಯೋದಕ್ಕೂ ಒಂದು ಲೇಯರ್ ಮಧ್ಯೆ ಒಂದು ದೊಡ್ಡ ಫೈಟಿಂಗ್ ಇರುತ್ತೆ. ಅದನ್ನು ಹೇಗೆ ನೀವು ಡಿಸ್ಕ್ರೈಬ್ ಮಾಡ್ತೀರಿ? ಬರ್ದ್ಬಿಡೋಣ ಗುರು ಅನ್ನೋದಕ್ಕೂ ಇಲ್ಲ, ಏನೋ ಬೇಕಿ ಸಮಥಿಂಗ್ ಈಸ್. ಈಗ ಎರಡಿದೆ ಸರ್, ಸ್ಕ್ರೀನ್ ಪ್ಲೇ ಕಥೆಯಲ್ಲೆಲ್ಲ ಜೊತೆಲಿದ್ರೆ ಆಲ್ಮೋಸ್ಟ್ ಅದ್ರದ್ದು ಗೊತ್ತಾಗ್ಬಿಟ್ಟಿರುತ್ತೆ, ಇವ್ನು ಹೆಂಗೆ ಬಿಹೇವ್ ಮಾಡ್ತಾನೆ ಇವು. ಅದೊಂದು ಸ್ವಲ್ಪ ಸುಲಭ. ಸ್ವಲ್ಪ ಬರೀ ಡೈಲಾಗಿಗೆ ಅಂತ ಹೋಗ್ತೀವಲ್ಲ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು ಇನ್ನೊಂದು ಟೈಮ್ ತೊಗೊಳ್ಳೋ ವಿಚಾರ ಯಾವುದು ಅಂದರೆ, ನಮ್ಮ ಬೆಲ್ ಬಾಟಮ್ ಥರದ್ದು, ವೇದ ಥರದ್ದು. ಅಲ್ಲಿ ಏನಾಗುತ್ತೆ, ವೇದದಲ್ಲಿ ಹಳ್ಳಿ ಭಾಷೆ, ಆದರೆ ಮಂಡ್ಯ ಥರದ್ದು ಹಳ್ಳಿ ಭಾಷೆ ಅಲ್ಲ. ಅವರು ಡೈರೆಕ್ಟರ್ ಸ್ಟ್ರಿಕ್ಟಾಗಿ ಹೇಳಿದರು, ಯಾಕೆಂದರೆ ಬಳಸಬಾರ್ದು ಅಂತಲ್ಲ, ತುಂಬ ಬಳಸಿದ್ದಾರೆ, ಸ್ವಲ್ಪ ಬೇರೆ ಅನಿಸ್ಬೇಕು. ಸೊ ಹಳೆ ಮೈಸೂರು ಟ್ರೈ ಮಾಡೋದಕ್ಕೆ ಏನು ಮಾಡಿದೆ, ನಾನು ನನ್ನ ಊರಿನ ಭಾಷೆ ಟ್ರೈ ಮಾಡಿದೆ. ಒಂದು ಅಧ್ಯಯನದ ವಿಚಾರಕ್ಕೆ ಬಂದರೆ, ಈ 60s ಹೇಗೆ ಬಳಸ್ತಿದ್ರು ಕನ್ನಡ ಸಿನಿಮಾದಲ್ಲಿ ಭಾಷೆ ಅಂತ ನಾನು ನೋಡಿದೆ. ಈ ಕೂರಾ ಶ್ರೀತಾರಾಮಶಾಸ್ತ್ರಿ ಅಂತ ಒಬ್ಬರು ದೊಡ್ಡ ರೈಟ್ರು, ಅಣ್ಣ ತಂಗಿ ಅಂತ ಪಿಕ್ಚರು, ನಮ್ಮ ಫ್ರೆಂಡ್ ಕಾಂತರಾಜ್ ಅನ್ನೋರು ಸಜೆಸ್ಟ್ ಮಾಡಿದ್ದು, ಆ ಪಿಕ್ಚರ್ ನೋಡಿ ಚೆನ್ನಾಗಿರುತ್ತೆ ಅಂತ. ಅದು ನೋಡಿದ್ರೆ ಅದು ಭಾಷೆನೇ ಬೇರೆ, ಆ ಪದಗಳೇ ಮರ್ತೋಗಿದೆ. ಅವಾಗ ನನಗೆ ನಮ್ಮ ಅಜ್ಜಿ ಎಲ್ಲ ನೆನಪಾಗ್ಬಿಟ್ರೆ, ಹೌದು ನಮ್ಮ ಅಜ್ಜಿ ಸ್ವಲ್ಪ ಈ ಥರದ್ದೆಲ್ಲ ಬಳಸ್ತಾ ಇದ್ರಲ್ಲ. ಈಗ ನಮ್ಮ ತಾಯಿ ಅದರಲ್ಲೊಂದು ಡೈಲಾಗ್ ಬರ್ತಿದ್ದೀನಿ, ಎಲ್ಲ ಆಡಿಷನಿಗೆ ಬಂದವ್ರಿಗೆ ಅದು ಕೊಟ್ಬಿಟ್ಟು ಅವ್ರಿಗೆ ಬಾಯಿ ತಿರುಗದೆ, ಏನೋ ನಾಲ್ಗೆ ತಿರುಗದೆ ಹೊಟ್ಟೋಗ್ಬಿಟ್ಟವ್ರೆ. ಹೋಗಮ್ಮ, ನಂದೇ ಕಲ್ಲ ಹುಲಿ ಕೌದೇವ್ರಕ್ಕಾಗೈತೆ, ನೀನು ಬೇರೆ ಬಂದೆ ಇಲ್ಲಿ ಅಂತ.
ಮೋಸ್ಟ್ಲಿ ಜಾನ್ವಿ ಡೈಲಾಗ್ ಅಲ್ಲ ಅದು, ಜಾನ್ವಿ ಇದೆ ಫಿಲಮಲ್ಲಿ. ಅಲ್ಲ, ಜಾಹ್ನವಿದು ಚಾಲೆಂಜಿಂಗ್ ಇದೆ. ಓಹೋ ಏನೋ ಬಾರಪ್ಪ ಮನ್ಮತ ಅಂತ ಪಕ್ಕದಾಗ ಮನ್ಸ್ಕೊಂಡು ಕಾವು ಕೊಡ್ಬೇಕಾ ಅಂತೆಲ್ಲ ಇದೆ ಗೊತ್ತಾ ಸರ್. ಅದು ಗಾನವಿ ಅವ್ರದ್ದು ಡೈಲಾಗು ತುಂಬ ಚಾಲೆಂಜಿಂಗ್ ಇದೆ, ಅದು ಇದೆ. ಬಟ್ ಇದು ಇವ್ರದ್ದು ಉಮಾಶ್ರೀ ಅವ್ರದ್ದು ತುಂಬ ಚೆನ್ನಾಗಿತ್ತು ಸರ್. ಉಮಾಶ್ರೀ ಅವ್ರನ್ನ ನಾನು ಆಲ್ರೆಡಿ ಇದ್ರಲ್ಲಿ ನೋಡಿದ್ವಲ್ಲ ಸರ್, ಯಾರು ಪುಟ್ನಂಜದಲ್ಲಿ. ಬಟ್ ಪುಟ್ನಂಜ ಅನ್ಸ್ಬಾರ್ದಲ್ಲ, ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಕಾಮಿಡಿ ಗಿಮಿಡಿ ಎಲ್ಲ ಮಾಡ್ತಾರೆ ನೋಡಿ. ನಿಜ. ಅವನು ಬಂದ ನೋಡು ಒಳ್ಳೆ ಬಾಂಬೆ ದಪೆದಾರ ಬಂದಂಗೆ ಬರ್ತಾವನೆ ಅಂತೆಲ್ಲ ಇದೆಯಲ್ಲ, ಅದೆಲ್ಲ ಈ ಹೇಳಿದ್ನಲ್ಲ ಸರ್, ಈ 60s ಬಳಸ್ತಾ ಇದ್ರು ಸರ್. ಅದು ನಾನು ಪರ್ಟಿಕ್ಯುಲರ್ ಆಗಿ ವೇದಾದಲ್ಲಿ ಒಂದು ಸೀನ್ನ ಸಖತ್ ಎಂಜಾಯ್ ಮಾಡಿದ್ದು ಅಂದರೆ, ಉಮಾಶ್ರೀ ಕೂತಿರ್ತಾರೆ ಮನೇಲಿ, ಗಾನವಿಯವರು ಈ ವರಂಡ ಹತ್ರ ಕೂತಿರ್ತಾರೋ ಏನೋ ಸಮಥಿಂಗ್ ಏನೋ ಮಾಡ್ತಿರ್ತಾರೆ. ಶಿವಣ್ಣ ಬರ್ತಾರೆ ಆಚೆಯಿಂದ, ಬಂದು ಅಲ್ಲಿಂದನೇ ಉಮಾಶ್ರೀಗೆ ಏನೋ ಸಿಗ್ನಲ್ ಮಾಡ್ತಾ ಬರ್ತಾರೆ. ಮೋಸ್ಟ್ಲಿ ಹೆಂಡತಿ ಸಿಟ್ ಮಾಡ್ಕೊಂಡಿದ್ದಾಳೆ ಸರ್. ಅದು ಎಷ್ಟು ಸಖತ್ತು ಆ ಸೀನ್ ಬಂದಾಗೆಲ್ಲ. ಹೌದು ಸರ್, ಆರ್ಗ್ಯಾನಿಕ್ ಹ್ಯೂಮರ್ ಸರ್ ಆ ಪಿಕ್ಚರಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ, ಅವಳು ಹೊರಗಡೆ ಬಂದಾಗ ಒಂಥರ ಮುಗ್ಧ ಥರ ಇರ್ತಾಳೆ, ಗಂಡನ ಜೊತೆ ಇದ್ದಾಗ ಫುಲ್ ವೈಲ್ಡ್ ಆಗಿಬಿಡ್ತಾಳೆ. ಸೊ ಯೂಶಲಿ ನಮ್ಮ ತಾಯಂದ್ರುಗಳು ನಮ್ಮ ಊರ ಕಡೆ ಹಂಗೆ ಅಲ್ವಾ ಸರ್. ನಿಜ. ಅಂದರೆ ಹೊರಗಡೆ ಗಂಡನ ಬಿಟ್ಕೊಡಲ್ಲ, ಒಳಗಡೆ ಗಂಡ ಹೆಂಡತಿ ಜಗಳಾಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಮಾಡಿರೋದು ಡೈರೆಕ್ಟ್ರು. ಅಲ್ಲಿ ನಿಮಗೆ ಹ್ಯೂಮರ್ ಯಾವುದೂ ತುಂಬ ಫೋರ್ಸ್ಫುಲ್ ಇಲ್ಲ. ನೀವು ಬಸ್ ಸೀನು ತುಂಬ ಚೆನ್ನಾಗಿದೆ ಇದರಲ್ಲಿ. ನಿಜ. ಆ ಬಸ್ಸಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡು ಮಾಡ್ತೀವಲ್ಲ, ಬಂತು ನೋಡು ನೀನು ಹಳೆ ನವಲ್ಗರಿ ಅಂತ, ಈಗ ಹಳೆ ಡವು ಅಂತೀವಲ್ಲ ಸರ್, ಅದಕ್ಕೊಂದು ಪರ್ಯಾಯ. ಅದಕ್ಕೊಂದು ಪರ್ಯಾಯ ನಾವೇ ಒಂದು ಕಾಯಿನ್ ಮಾಡಿಕೊಂಡು, ಅದು ತುಂಬ ಚೆನ್ನಾಗಿತ್ತು. ಆ ಥರದ್ದು ಸ್ವಲ್ಪ ನಾವು ರಿಸರ್ಚ್ ಅಂತಲ್ಲ, ಗಮನ ಕೊಟ್ಟು ಯಾರನ್ನ ಮಾತಾಡಿಸೋದು ಎಲ್ಲ ಮಾಡಬೇಕಾಗುತ್ತೆ. ನಾನು ಇದು ಹೇಳಿದ್ನಲ್ಲ ಬೆಲ್ ಬಾಟಮ್ಮು, ಅದಕ್ಕೆ ನಾನು ಅಣ್ಣವ್ರ ಜೇಮ್ಸ್ ಬಾಂಡ್ ಪಿಕ್ಚರ್ಗಳೆಲ್ಲ ನೋಡಿದ್ದೀನಿ ಸರ್ ಅಲ್ವಾ. ಅದರಲ್ಲಿ ಒಂದು ಇಂಗ್ಲೀಷೆಲ್ಲ ಬಳಸ್ತಾರೆ. ನೀವು ಈ ಹಳೆ ಸಂಪತ್ ಅಂತ ಆಗ್ತಿದ್ರು, ಹೌದು ಗೊತ್ತು, ಅಪ್ಪನ ಪಾತ್ರ ಮಾಡ್ತಿದ್ರಲ್ಲ ಸರ್ ಅಣ್ಣವ್ರಿಗೆ, ಅವ್ರ ಇಂಗ್ಲೀಷೇ ಬೇರೆ ಸರ್. ಕಮಾನ್ ಐಸೆ ಅಂತೆಲ್ಲ ಅಂತಾರೆ. ಎಸ್, ಹೌದು, ದಪ್ಪಗಿದ್ರು ನೋಡಿ. ಅವ್ರ ಇಂಗ್ಲೀಷ್ ಸಫಿಸ್ಟಿಕೇಟೆಡ್ ಆಗಿ ಒಂದು ಬಳಸ್ತಾರೆ ಅವರೊಂದು ಇಂಗ್ಲೀಷು. ಆ ಥರದ್ದು ಇಂಗ್ಲೀಷು ಈಗ ಯಾರು ಬಳಸಲ್ವಲ್ಲ ಆ ಥರದ್ದು. ಹೌದು, ಬೈ ದ ಬೈ ಅಂತಾರೆ ನೋಡಿ. ನಮ್ಮವ್ರು ಈಗ ಯಾರು ಬೈ ದ ಬೈ ಅಂತಲ್ಲ ಸರ್, ಹಂಗೆಲ್ಲ ಆ ಥರದ್ದು ಅವೆಲ್ಲ. ಈಗ ನರಸಿಂಹರಾಜು ಯಾವುದೋ ಒಂದು ಪಿಕ್ಚರ್ಲಿ ಅದೇ ಏನೋ ಒಂದು ಬಳಸಿದ್ರು ಸರ್, ಅರ್ರೆ ಮೇರಿ ವಾಸ್ಕೋಡಿ ಗಾಮ ಅಂತೇನೋ ಬಳಸಿದ್ರು. ಯಾವುದೋ ಒಂದು ಪಿಕ್ಚರ್ ನನಗೆ ಗೊತ್ತಿಲ್ಲ, ಬಾಂಡ್ ಪಿಕ್ಚರ್ ಅದು. ಸೊ ಆ ಥರದ್ದೆಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಮಜಾ ಏನಂತಂದರೆ, ಶಿವಣ್ಣನ 99ನೇ ಸಿನಿಮಾ ಮೈಲಾರಿ ನೀವು ಬರಿತೀರಿ, 100ನೇ ಸಿನಿಮಾನೇ ಜೋಗಯ್ಯ ಆಗುತ್ತೆ. ಇವನ್ ಜೋಗಯ್ಯದ್ದು ಡೈಲಾಗ್ ಸರ್ ಅಂದರೆ ಇದು ತುಂಬ ಹೆಲ್ದಿ ಚರ್ಚೆ ಆಗಿರೋದು ನಾನು ಹೇಳ್ತೀನಿ. ನರೇಂದ್ರ ಬಾಬು ಅವರು ಏನು ಡೈಲಾಗ್ ಸರ್ ಅದು ಅಲ್ವಾ. ಬರ್ಕೊಳಯ್ಯ ಅಂತೇನೋ ಒಂದು ಇತ್ತಲ್ಲ, ಅದೇನು ಒಂದು ಸೀನ್ ಇತ್ತು ನೋಡಿ ಒಂದು. ಹ್ಞೂ ಸರ್, ಈ ಮೀಡಿಯಾದೆಲ್ಲ ಇರ್ತಾರೆ, ಇಲ್ಲಿಂದೆಲ್ಲ ನಂದೆ ಬರ್ಕಳಯ್ಯ ಅಂತ. ಅದು ಆ ಸ್ಲ್ಯಾಂಗು ವೈಬ್ರೆಂಟ್ ಆಗಿತ್ತು. ನರೇಂದ್ರ ಬಾಬು ಅವರು ಕಬಡ್ಡಿ ಸಿನಿಮಾ ಡೈರೆಕ್ಟರ್ ಬರ್ದಿರೋದು ಅಲ್ವಾ. ಸರ್, ನಿಮಗೆ ಈಗ ಸಿನಿಮಾಗಳನ್ನ ನೋಡುವಾಗ ಅದು ನಿಮ್ಮ ಆಪ್ತ ವಲಯದ ಒಂದಷ್ಟು ರೈಟ್ಗಳು ಡೈಲಾಗ್ ಬರೆದಾಗ ನಿಮಗದು ವಾವ್ ಅಂತ ಫೀಲ್ ಆದಾಗ, ನಿಮ್ಮಲ್ಲಿರೋ ಒಬ್ಬ ರೈಟ್ರ್ ನಿಮಗೆ ಹೇಗೆ ಎನರ್ಜಿ ಕೊಡ್ತಾನೆ? ಅದು ಮಾಸ್ತಿ ಸರಿ ಆಗಿರ್ಬೋದು, ನಾ ಎಲ್ಲರದ್ದು ಹೇಳ್ತಿರೋದು. ಹೌದೌದು ಸರ್, ಚಾಲೆಂಜ್ ಅದು ನಮಗೊಂಥರ ಸ್ಫೂರ್ತಿ. ಅದು ಮಾಸ್ತಿ ಅವ್ರದ್ದು ಕಾಟೇರ ಎಷ್ಟು ಬೇಕಷ್ಟೇ ಆದರೆ ಪಂಚು ಅನಿಸ್ಬಿಡ್ತು ನನಗೆ. ಏನು ಚೆನ್ನಾಗಿ ಕಾಯಿನಿಂಗಪ್ಪ ಇವಳನ್ನೇ ಇಂದ್ರಮ್ಮ ಅನ್ಕೊಂಬಿಟ್ಟವಳು. ಏನಾದ್ರಲ್ಲಿ ದೊಡ್ಡ ಕಥೆ ಇದೆಯಲ್ಲ ಸರ್, ಅದರಲ್ಲಿ ಏನೋ ಒಂದು 4 ಅಕ್ಷರ ಕಲಿತ ತಕ್ಷಣ ಏನೋ ಒಂದು ಡೈಲಾಗ್ ಬರುತ್ತದು. ಅಲ್ಲ, 4 ಜನ ಅಮ್ಮ ಅಂತ ಕರೆದ ತಕ್ಷಣ ಇವಳು ಇಂದ್ರಮ್ಮ ಅನ್ಕೊಂಬಿಟ್ಟವಳೆ. ಏನು ಸರ್ ಅದು ಅಂದರೆ ಇಂದಿರಾ ಗಾಂಧಿ ವ್ಯಕ್ತಿತ್ವನೇ ಬಂದೋಯ್ತು ನೋಡಿ ಆ ಡೈಲಾಗಲ್ಲಿ. ಆ ಥರದ್ದು ತುಂಬ ಇದೆ ಅದರಲ್ಲಿ. ಅಂದರೆ ಒನ್ ಲೈನರ್ಸು ಮಾತಾಡಬೇಕಾದ್ರೆ ದರ್ಶನ್ ಸರ್ ಬಾಯಲ್ಲಂತೂ ಸಖತ್ತಾಗಿದೆ ಆ ಥರದ್ದು. ಅಂದರೆ ಚಿಕ್ಕದು ಒನ್ ಲೈನರ್ಸಲ್ಲಿ ದೊಡ್ಡ ತುಂಬ ವ್ಯಾಪ್ತಿ ಇರೋದು. ಅದು ನನಗೆ ತುಂಬ ಅನ್ನಿಸ್ತು ಸರ್. ಏನು ಎಷ್ಟು ಚೆನ್ನಾಗಿ ಮಾಡೋಲ್ಲ ಅಂದರೆ ನಮಗೆ ಈ ಥರದ್ದೇನೋ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ. ನನಗೆ ವೀಲ್ಚೇರ್ ರೋಮಿಯೋ ನೋಡಿದಂಗೆ ಡೈಲಾಗ್ ರೈಟ್ರು ಗುರು ಕಶ್ಯಪ್ ಅವ್ರು ತೀರ್ಕೊಂಡ್ರು. ಏನು ರೀ ಇಷ್ಟೊಂದು ಬರ್ತದೆ, ಇಷ್ಟೊಂದೆಲ್ಲ ಬರೋಕ್ಕೆ ಸಾಧ್ಯನಾ ಒಂದು ಪಿಕ್ಚರಲ್ಲಿ? ಅಂದರೆ ಒಂದು 3-4 ಪಿಕ್ಚರ್ದು ಇದೆ ಕಂಟೆಂಟು. ಈಗ ಡೈಲಾಗು ಅಂದರೆ ಸರ್ ಅದೇ ಹೇಳಿದ್ನಲ್ಲ, ನಾವು ಒಂದು ಸೀನಲ್ಲಿ ಒಂದು 2-3 ಡೈಲಾಗ್ ಇರ್ತದೆ ಪಂಚು. ಇದು ಪ್ರತಿಯೊಂದೂ ಅಲ್ವಾ ಆ ಥರ ಅನಿಸಿದೆ ಸರ್. ಮತ್ತು ಕೆಲವು ಇವರು ಹಿಂದಿಯವರೊಬ್ಬರು ರಜತ್ ಅರೋರ ಅಂತ, ಅದೇ ನಿಮ್ಮ ಇದು ಡರ್ಟಿ ಪಿಕ್ಚರಲ್ಲಿ ಬರ್ತಿದೆ, ಒನ್ ಲೈನರ್ಸೇ ಎಷ್ಟು ಚೆನ್ನಾಗಿ ಕಾಯಿನ್ ಮಾಡಿರುತ್ತೆ ಆ ಥರ ಅನಿಸಿದೆ. ಮತ್ತು ತ್ರಿವಿಕ್ರಮ್ ಅವ್ರದ್ದು ಅಲ್ವಾ, ತ್ರಿವಿಕ್ರಮ್ ಅವ್ರದ್ದು ಬಿಡಿ, ನಮ್ಮ ಕನ್ನಡದ ರೈಟ್ರುಗಳು ಕೂಡ ತುಂಬ ಜನ ಮಾತಾಡ್ತೀವಿ, ಯಾಕೆಂದರೆ ಆ ಥರ ಇರುತ್ತೆ, ಅಂಡರ್ಲೈನ್ ಆಗೋ ಥರ ಇರುತ್ತೆ. ಜೊತೆಗೆ ಒಂದಷ್ಟು ಹಳೆ ರೈಟ್ಗಳದ್ದು ಒಂದಷ್ಟು ಮಾತಾಡಿದ್ರೆ
ಸರ್ ಅವ್ರ ಅಧ್ಯಯನ ಹೇಗಿತ್ತು ಅಂತ ನಿಮ್ಮ ಪ್ರಕಾರ? ಫಾರ್ ಎಕ್ಸಾಂಪಲ್ ಚಿ ಉದಯಶಂಕರ್ ಸರ್ ಆಗಿರ್ಬೋದು. ಶ್ರೀ ಉದಯಶಂಕರ್ ಅವರು ಸಾಹಿತ್ಯದ ಬ್ಯಾಕ್ಗ್ರೌಂಡೇ ಸರ್. ಅವರು ನಾನು ಓದಿದ್ದೆ ಎಲ್ಲೋ. ಅವರು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಮಕ್ಕಳ ಕೂಟ ಇದೆಯಲ್ಲ ಚಾಮರಾಜಪೇಟೆ, ಅಲ್ಲೊಂದು ಮ್ಯಾಗ್ಝಿನ್ಗೇನೋ ಅವರು ಅವಾಗಲೇ ಕತೆ ಬರೆದಿದ್ದಂತ. ಅವರ ತಂದೆಯವರು ಬಂದ್ಬಿಟ್ಟು ನ್ಯಾಷನಲ್ ಕಾಲೇಜಲ್ಲೇನೋ ಮೇಷ್ಟ್ರು ಇರ್ತಾರೆ, ಚಿ ಸದಾಶಿವಯ್ಯ ಅಂತ. ಅವರು ಕೂಡ ರೈಟರು, ರಾಜ್ಕುಮಾರ್ ಅವ್ರ ಸಿನಿಮಾಗಳಿಗೆ. ಸೊ ಅದು ಸಾಹಿತ್ಯದೇ ವಾತಾವರಣ. ಅವರು ತುಂಬ ಸೀರಿಯಸ್ ನೋಟಲ್ಲಿ ಸಾಹಿತ್ಯ ಅಂದ್ರೆ ಇವರು ಅನಕರು ಅವರೆಲ್ಲ ತುಂಬ ಒಡನಾಟ ಇದ್ದಂಥವ್ರು, ಸಾಹಿತ್ಯದ ಭಂಡಾರ, ಸಾಹಿತಿಗಳ ಒಡನಾಟ ಇದ್ದಂಥವ್ರು ಅವರು. ಯಾರು ಚಿ ಉದಯಶಂಕರ್ ಅವರು. ಇನ್ನು ನಾವು ಅದಾದಮೇಲೆ ಯಾರು ನಮ್ಮ ಬಿ ಎಲ್ ವೇಣು ಅವ್ರ ಬಂದರೆ ಅವರೇ ಸಾಹಿತಿ. ಅವ್ರ ಸಿನಿಮಾಗೆ ಬರೋಕ್ಕೆ ಮುಂಚೆ ಸಾಹಿತಿ, ಒಂದು ಬಂಡಾಯ ಸಾಹಿತಿ ಆ ಥರದೊಂದು ಬರೆದಿದ್ದವರು. BA ಮಧು ಅವರು ಕೂಡ ಸಾಹಿತಿ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅವರು ಮುಂಚೆ ಕಾದಂಬರಿಕಾರರು. ಹೌದು. ಅದಾದ ನಂತರ ಇದೆ ಇಬ್ಬರೂ ಇಂಟ್ರೊಡ್ಯೂಸ್ ಮಾಡಿಸಿರೋದೇ ಸಿದ್ಧಲಿಂಗಯ್ಯ ಅವರು. BL ವೇಣು ಆಗಲಿ ಇವರು BA ಮಧು ಅವ್ರನ್ನಾಗಲಿ. ಮತ್ತು ನನಗೆ ತುಂಬ ಕಮರ್ಷಿಯಲಿ ನಮ್ಮ ಕನ್ನಡಕ್ಕೆ ರೈಟರು ನನಗೆ ಖುಷಿ ಅಂತಂದರೆ MS ರಮೇಶ್ ಸರ್ ಮತ್ತು KV ರಾಜು ಅವರು. MS ರಮೇಶ್ ಅವ್ರದ್ದು ಬಿಡಿ, ಅದು ಮಜಾನೇ ಬೇರೆ. ಯಾವ್ದು ಸಾರಿ ನಮ್ಮ AK-47 ಅಂತೂ ಆ ಗಿರೀಶ್ ಕಾರ್ನಾಡ್ ಅವರು ಮಾತಾಡ್ತಾರಲ್ಲ ಮಗನ ಹತ್ರ, ನಾನು ನಿನಗೆ ರಾಮ ಅಂತ ಹೆಸರಿಟ್ಟಿದ್ದು ಕಾಡಿ ಕಳಿಸೋದಕ್ಕಲ್ಲ ಅಂತ ಏನೋ ಅಂತ ಒಂದು ಡೈಲಾಗ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಆ ಥರ ತುಂಬ ಇದೆ. ಏನೋ ಅಂಗಾತ ಮಲ್ಕೊಂಡು ಆಕಾಶಕ್ಕೆ ಹೋದ್ರೆ ನಿನಗೆ ಬರುತ್ತೆ ಅಂತ ಎಷ್ಟು ಇದ್ರ ತುಂಬ ಇದೆ ಬಿಡಿ. ಅಲ್ಲ, ಅದರಲ್ಲಿ ಇನ್ನೊಂದು ಡೈಲಾಗ್ ನನಗೆ AK-47 ಅಂತ ನೆನಪಾಯಿತು. ನಾವೆಲ್ಲ ಆವಾಗ ಸ್ಕೂಲ್ ಟೈಮಲ್ಲಿ ಒಂದು ಡೈಲಾಗು, ಓಂಪುರಿ ಅವರಿಗೆ ಒಂದು ಫೋನ್ ಬರುತ್ತೆ ಈ ಕಡೆ ಆಶೀಶ್ ವಿದ್ಯಾರ್ಥಿ ಕಡೆಯಿಂದ. ಹಲೋ ಬೋಲ್ ಅಂತಂದಾನೆ, ದಾऊद ಬೋಲ್ ರಾವ್. ಕೌನ್? ದಾऊद. ಮೇರಾ ಜೂತೆಗೆ ನಾಮ್ ಬಿ ದಾऊद. ನೋಡಿ ಸರ್ ನನಗೆ ಅವಾಗ ಹೆವಿ ದೊಡ್ಡ ಸೆನ್ಸೇಷನ್ ನ್ಯೂಸ್ ಅದು. ಇದಕ್ಕೆ ಸರ್ ಡೈಲಾಗ್ ರೈಟರ್ ಬೇಕಾಗಿರೋದು. ಯಾರು ಕೇಳ್ತಾರೆ ಡೈಲಾಗ್ ರೈಟರ್ ಯಾಕೆ ಸರ್ ಅವರೇ ಬರ್ಕೋಬೋದಲ್ಲ ಅಂತ. ಸರ್ ಡೈಲಾಗ್ ರೈಟ್ರು ಟೆಕ್ಸ್ಟ್ ಬರೆದಿಲ್ಲ ಇಲ್ಲಿ. ನೀವು ಹೇಳಿದ ಡೈಲಾಗಲ್ಲಿ ಸಬ್ ಟೆಕ್ಸ್ಟ್ ಬರೆದಿದ್ದಾರೆ. ಅವರು ಏನು ಈಗ ಅವ್ರು ಸುಮ್ಮನೆ ಹೇಳ್ತಿರೋದು ಸಿಂಪಲ್ಲಾಗಿ ದಾऊद ಆದ್ರೇನಾ ಎಡಾ ಫೋನ್ ಅನ್ಬೋದಾ? ಈ ಇಂಪ್ಯಾಕ್ಟ್ ಇರ್ತಿತ್ತಾ ಸರ್? ನೋಡಿ, ಮೇರಾ ನಾಮ್ ದಾऊद ಅಂತ, ಮೇರಾ ಜೂತೆಗೆ ನಾಮ್ ಬಿ ದಾऊद. ಯಪ್ಪ, ಆ ಇಂಪ್ಯಾಕ್ಟ್ ಇರ್ತಿತ್ತಾ? ಇದು ಸಬ್ ಟೆಕ್ಸ್ಟ್. ಡೈಲಾಗ್ ಬರೆಯೋದು ಸುಲಭ ಇರ್ಬೋದು, ಸಬ್ ಟೆಕ್ಸ್ಟ್ ಬರೆಯೋದು ಕಷ್ಟ. ಸಬ್ ಟೆಕ್ಸ್ಟ್ ಬರೀಬೇಕಾದ್ರೆ ತುಂಬ ಆಳವಾಗ ನಾವು ಅದರೊಳಗೆ ಹೋಗಿರ್ಬೇಕಲ್ಲ ಸರ್. ನಿಜ. ಈಗ ನಮ್ಮ ಬೆಲ್ಬಾಟಮಲ್ಲಿ ಅಪ್ಪ ಬಂದ್ಬಿಟ್ಟು ಹೇಳ್ತಾನೆ, ನಮ್ಮ ಅಕ್ಕನ ಮಗ ನೋಡಿ ಇನ್ಸ್ಪೆಕ್ಟರ್ ಆಗ ನಿನ್ನ ಯೋಗ್ಯತೆಗೆ PC ಕೂಡ ಆಗಿಲ್ಲ ನನ್ನ ಮಗ ನೀನು ಅಂತ. ಯಾರು ರಿಷಬ್ ಅವ್ರಿಗೆ. ಸರ್ ಅಲ್ಲಿ ಏನು ಬೇಕಾದ್ರೂ ಡೈಲಾಗ್ ಹೇಳ್ಬೋದು. ಬೇರೆಯವ್ರು ಕಂಪೇರ್ ಮಾಡಬೇಡಪ್ಪ ನನಗೆ ಅಂತ ಅನ್ಬೋದು. ಏನು ಬೇಕಾದ್ರೂ ಹೇಳ್ಬೋದಾ ಸರ್? ಅಲ್ಲಿ ಆ್ಯಕ್ಚುಲಾಗಿ ಇವತ್ತು ಯಾಕೆ ಮಾತಾಡ್ತಾರೆ ಡೈಲಾಗ್ ಏನು ಗೊತ್ತಾ ಸರ್? ಎಮ್ಮೆ ಹುಚ್ಚವಿದ್ರೆ ಇರ್ಬೇಕು ಕಣ್ಣಿಗೆ ಜೋಕ್ ಥರನೇ ಕಾಣುತ್ತೆ ಅಂತಾನೆ. ಡೈಲಾಗ್ ರೇಟ್ರ್ ಅದಕ್ಕೆ ಬೇಕಾಗ್ತಾರೆ ಅಂತ ನಾನು ಹೇಳೋದು. ಈಗ ಸರ್ ಈ ಸಾಹಿತ್ಯ ಬೇಕಲ್ಲ ಸರ್. ಹಾಡು ಬರೆಯೋಕ್ಕೆ ಎಲ್ಲರೂ ಒಮ್ಮೆ ಸೋಲಲೇಬೇಕು ಜ್ಞಾನೋದಯಕ್ಕಾಗಿ ಅಂತ ಬರಿಬೇಕಂದ್ರೆ ಹಂಸಲೇಖ ಬೇಕು ಸರ್. ಫ್ಯಾಂಟಾಸ್ಟಿಕ್ ಅಲ್ವಾ ಸರ್? ಮೊನ್ನೆ ನಾಗಾರ್ಜುನ ಶರ್ಮಾ ಕೂಡ ಹೇಳ್ತಾ ಇದ್ರು, ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕ್ಕೆ. 2 ಲೈನಲ್ಲಿ ಇಡೀ ತತ್ವ ಹೇಳ್ಬಿಡ್ತಾರೆ ಸರ್. ಆ ತತ್ವ ಹೇಳಬೇಕು ಅಂದರೆ ಆ ಸಾರ ಇರಬೇಕು. ಆ ಸಾರನ 2 ಲೈನಲ್ಲಿ ಕಾಯಿನ್ ಮಾಡೋ ಕ್ರಾಫ್ಟು ಗೊತ್ತಿರಬೇಕು. ವಾಹ್, ಫ್ಯಾಂಟಾಸ್ಟಿಕ್. ನಮ್ಗೆ ಗೊತ್ತಿರ್ಬೋದು, ಆ ಮೀಟ್ರಲ್ಲಿ ಆ ಮ್ಯಾಟ್ರನ್ನ ಕೂರಿಸೋ ತಾಕತ್ತಿದ್ಯಾ? ಎಸ್, ಪರ್ಫೆಕ್ಟ್. ಮೀಟ್ರಲ್ಲಿ ಮ್ಯಾಟ್ರ್ ಕೂಡಬೇಕು ಅಂದರೆ ಆ ಜ್ಞಾನ ಇರಬೇಕು. ಹೌದು ಸರ್. ನಿಮಗೆ ಅವಳು ನಕ್ಕು ಕೌರವನ ಮೊಂಡಿ ಮುರಿದ್ಲಂತೆ ಅಂತೆಲ್ಲ 2 ಲೈನಲ್ಲಿ ಮಹಾಭಾರತ ಹೇಳ್ತಾರೆ, ನೋಡಿದಿರಲ್ಲ ನೀವು ಕೌರವ ಸಿನಿಮಾದಲ್ಲಿ. 2 ಲೈನಲ್ಲಿ ಮಹಾಭಾರತ, 2 ಲೈನಲ್ಲಿ ರಾಮಾಯಣ. ಹೆಂಗೆ ಸಾಧ್ಯ ಸರ್ ಅದು? ಅಲ್ವಾ? ಗೊತ್ತಿರಬೇಕು. ಗೊತ್ತಿದ್ದನ್ನು ದಾಟ್ಸೋಕ್ಕೂ ಒಂದು ಏನು ಕ್ರಿಯೇಟಿವ್ ಇದು ಕ್ರಾಫ್ಟ್ ಗೊತ್ತಿರಬೇಕು. ಈಗಿನ ರೈಟರ್ಗಳಿಗೆ ನೀವು ಒಳ್ಳೆ ಪಂಚ್ ಕೊಟ್ರಿ. ಹೌದು. ಈ ಇದು ಮೀಟ್ರು ಮ್ಯಾಟ್ರು ಅಲ್ವಾ? MS ರಮೇಶ್ ಸರ್ ಅಂದಾಗ ದೊಡ್ಡ ವೈಭವ ಕಾಣುತ್ತೆ ನಮ್ಮ ಕಣ್ಮುಂದೆ. ಅವ್ರದ್ದು ಪಂಚ್ ಅಲ್ವಾ? ಪಂಚ್. ಇವರು KVR ಸರ್ ಮಕ್ಕ ಕೊಡಿಯೋದಲ್ಲ, ಇಲ್ಲ ಎದೆಗೆ ಹೊಡೆಯೋದು. ಮಕ್ಕಕ್ಕೆ ಹೊಡೆಯೋದು, ಕೆನ್ನೆಗೆ ಹೊಡೆಯೋದು, ಕಪ್ಪಳಕ್ಕೆ ಹೊಡೆಯೋದು ಅವೆಲ್ಲ ಇಲ್ಲವೇ ಇಲ್ಲ ಸೀನ್ ಅವ್ರದ್ದು.